ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಮೊಟ್ಟ ಮೊದಲ ಬಾರಿಗೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಿದ್ದೀರಾ? ಹಾಗಾದರೆ ಈ ರೀತಿಯಾಗಿ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡಿ. ಹಾಗಾದರೆ ಯಾವ ರೀತಿಯಾಗಿ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ಪೂಜೆ ಮಾಡಲು ತುಂಬ ವಸ್ತುಗಳೇನು ಬೇಕಿಲ್ಲ. ಹೆಚ್ಚಿನ ಅಲಂಕಾರಗಳು ಅಥವಾ ಮಂತ್ರಗಳ ಅವಶ್ಯಕತೆ ಕೂಡ ಇರೋದಿಲ್ಲ. ಮೊದಲ ಬಾರಿ ಪೂಜೆ ಮಾಡುವವರು ಕೂಡ ಮನೆಯಲ್ಲೇ ಸುಲಭವಾಗಿ ಇದನ್ನು ಮಾಡಬಹುದು. ಅದು ಹೇಗೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪೂಜಾ ಸಿದ್ಧತೆ. ಮೊಟ್ಟ ಮೊದಲನೆಯದಾಗಿ ಪೂಜೆ ಮಾಡುವ ಜಾಗವನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ನಂತರ ಒಂದು ಮರದ ಮಣೆ ಇಟ್ಟು ಅದರ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆ ಹಾಸಿ ಮಣೆಯ ಹಿಂಭಾಗದಲ್ಲಿ ಲಕ್ಷ್ಮೀ ದೇವಿಯ ಒಂದು ಫೋಟೋವನ್ನು ಇಡಬೇಕು. ನಂತರ ಪೂಜೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಹತ್ತಿರದಲ್ಲೇ ಇಟ್ಟುಕೊಳ್ಳಬೇಕು. ಹಾಗಾದರೆ ಪೂಜೆಗೆ ಬೇಕಾಗುವ ವಸ್ತುಗಳು ಯಾವುದು ಎಂದರೆ ಲಕ್ಷ್ಮೀ ದೇವಿಯ ಫೋಟೋ, ಕಳಶ, ಒಂದು ತೆಂಗಿನಕಾಯಿ, 5 ಮಾವಿನ ಎಲೆಗಳು, ಒಂದು ರವಿಕೆ ಬೇಕು, ಒಂದು ತಟ್ಟೆ ಅಕ್ಕಿ, ಶುದ್ಧ ನೀರು, ಒಂದು ನಾಣ್ಯ, ಒಂದು ಅಡಿಕೆ ಇರಬೇಕು. ಹಾಗೆ ಅರಿಶಿನ, ಕುಂಕುಮ, ಅಕ್ಷತೆ, ತಾಜಾ ಹೂವುಗಳು, ಊದುಬತ್ತಿ, ಕರ್ಪೂರ ಇಟ್ಕೊಳ್ಬೇಕು. ನೈವೇದ್ಯಕ್ಕೆ ಒಂದು ಹಣ್ಣು, ಒಂದು ಸಿಹಿ ಮತ್ತು ಕುಡಿಯುವ ನೀರು ಬೇಕು. ಹಾಗೆ ದಾರದಿಂದ ಮಾಡಿದಂತಹ ತೋರ ಕೂಡ ಇರಬೇಕು. ಹಾಗಾದರೆ ಕಳಶ ಸ್ಥಾಪನೆಯ ವಿಧಿವಿಧಾನ ಅಂದರೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಅಕ್ಕಿಯನ್ನು ಹಾಕಿ ಹರಡಬೇಕು. ಅದರ ಮೇಲೆ ಕಳಶವನ್ನು ಇಡಬೇಕು. ಅಕ್ಕಿಯು ಆಹಾರ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಹಾಗೆ ಕಳಶದ ಚೆಂಬಿಗೆ 3/4 ಭಾಗ ನೀರನ್ನು ತುಂಬಿಸಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ, ಅಕ್ಷತೆ, ಒಂದು ನಾಣ್ಯ ಹಾಗೂ ಅಡಿಕೆಯನ್ನು ಹಾಕಬೇಕು. ಕಳಶದ ಬಾಯಿಗೆ 5 ಮಾವಿನ ಎಲೆಗಳನ್ನು ಇಡಬೇಕು. ನಂತರ ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮಾವಿನ ಎಲೆಗಳ ಮೇಲೆ ಇಡಬೇಕು. ತೆಂಗಿನಕಾಯಿಯ ಮೇಲೆ ರವಿಕೆಯನ್ನು ಇಡಬೇಕು. ಇದು ದೇವಿಗೆ ವಸ್ತ್ರ ಅರ್ಪಿಸಿದಂತೆ. ನಂತರ ಕಳಶವನ್ನು ಹೂವಿನಿಂದ ಅಲಂಕಾರ ಮಾಡಬೇಕು. ಹಾಗೆ ತೋರ ಸಿದ್ಧತೆ ಎಂದರೆ ಒಂದು ಹತ್ತಿ ದಾರಕ್ಕೆ ಅರಿಶಿನ ಹಚ್ಚಿ 9 ಗಂಟುಗಳನ್ನು ಹಾಕಬೇಕು. ಇದು ತೋರ ಗ್ರಂಥಿ. ಈ 9 ಗಂಟುಗಳು ಲಕ್ಷ್ಮಿಯ 9 ಹೆಸರುಗಳನ್ನು ಸೂಚಿಸುತ್ತವೆ. ಅದು ಕಮಲಾ, ರಮಾ, ಲೋಕಮಾತಾ, ವಿಶ್ವಜನನಿ, ಮಹಾಲಕ್ಷ್ಮಿ, ಕ್ಷೀರಾಬ್ಧಿತನಯ, ವಿಶ್ವಸಾಕ್ಷಿಣಿ, ಚಂದ್ರ ಸಹೋದರಿ ಮತ್ತು ಹರಿವಲ್ಲಭ ಎಂಬುದು ಆ ಹೆಸರುಗಳು ಆಗಿದೆ. ಹಾಗಾದರೆ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ದೀಪ ಮತ್ತು ಊದುಬತ್ತಿಯನ್ನು ಹಚ್ಚಬೇಕು. ಮೊದಲು ಗಣೇಶನನ್ನು ಪ್ರಾರ್ಥಿಸಬೇಕು. ಓಂ ಗಣಪತಿಯೇ ನಮಃ ಎಂದು 3 ಬಾರಿ ಜಪಿಸಬೇಕು. ಹಾಗೆ ಗಣಪತಿಯಲ್ಲಿ ನಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸು ಎಂದು ಬೇಡಿಕೊಳ್ಳಬೇಕು. ನಂತರ ಕೈಯಲ್ಲಿ ಹೂವು ಮತ್ತು ಅಕ್ಷತೆ ಹಿಡಿದುಕೊಂಡು ಸಂಕಲ್ಪವನ್ನು ಮಾಡಬೇಕು. ನಿಮ್ಮ ಆರೋಗ್ಯ, ನೆಮ್ಮದಿ, ಜ್ಞಾನ ಮತ್ತು ಮನೆಯ ಒಳಿತಿಗಾಗಿ ದೇವಿಯನ್ನು ಬೇಡಿಕೊಳ್ಳಬೇಕು. ಹಾಗೆ ಲಕ್ಷ್ಮೀ ದೇವಿಯ ಆವಾಹನೆ ಮತ್ತು ಮಂತ್ರ. ಕಲಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕು. ಕಲಶಕ್ಕೆ ಹೂವಿನಿಂದ ಸ್ಪರ್ಶಿಸಿ ದೇವಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಹೂವುಗಳನ್ನು ಅರ್ಪಿಸಬೇಕು. ದೇವಿಯನ್ನು ಕೇವಲ ಸಂಪತ್ತಿಗಾಗಿ ಪೂಜಿಸುವುದಲ್ಲ, ಸಿಕ್ಕ ಸಂಪತ್ತನ್ನು ಉಳಿಸಿಕೊಳ್ಳಲು ಮತ್ತು ಬುದ್ಧಿವಂತಿಕೆಯಿಂದ ಬಳಸಲು ದೇವಿಯನ್ನು ಕೇಳಿಕೊಳ್ಳಬೇಕು. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಬೇಕು. ಹಣ್ಣು, ಸಿಹಿ ಮತ್ತು ನೀರನ್ನು ನೈವೇದ್ಯ ಮಾಡಬೇಕು. ತೋರ ಪೂಜೆ ಮತ್ತು ಆರತಿ. ತೋರದ 9 ಗಂಟೆಗಳಿಗೆ ದೇವಿಯ 9 ಹೆಸರನ್ನು ಹೇಳಿ ಪೂಜೆ ಮಾಡಬೇಕು. ನಂತರ ಅದನ್ನು ಬಲೆಗೈಗೆ ಕಟ್ಟಿಕೊಳ್ಳಬೇಕು. ದಾರ ಸಡಿಲವಾಗಿ ತಾನಾಗಿಯೇ ಬೀಳುವವರೆಗೂ ಅದನ್ನು ಧರಿಸಬೇಕು. ಬಿದ್ದ ದಾರವನ್ನು ಗಿಡದ ಬುಡಕ್ಕೆ ಹಾಕಬೇಕು. ಕೊನೆಯಲ್ಲಿ ದೇವಿಗೆ ಕರ್ಪೂರದ ಆರತಿಯನ್ನು ಮಾಡಬೇಕು. ವೀಕ್ಷಕರೇ, ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ಕೆಲವು ಮುಖ್ಯ ನಿಯಮಗಳನ್ನು ನಾವು ಪಾಲಿಸಬೇಕು. ಅದೇನೆಂದರೆ ಉಪವಾಸ ಎಂಬುದು ಕಡ್ಡಾಯವಲ್ಲ. ಪೂಜೆಗೆ ಮುನ್ನ ಹಣ್ಣು ಅಥವಾ ಹಾಲನ್ನು ಕೂಡ ಸೇವಿಸಬಹುದು. ಆರೋಗ್ಯ ಹಾಳು ಮಾಡುವ ಉಪವಾಸ ಬೇಡವೇ ಬೇಡ. ಅವಿವಾಹಿತರು ಮತ್ತು ಪುರುಷರು ಕೂಡ ಪೂಜೆಯಲ್ಲಿ ಪಾಲ್ಗೊಳ್ಳಬಹುದು. ಪೂಜೆಯಲ್ಲಿ ಮಂತ್ರವೇನಾದರೂ ತಪ್ಪಾದರೆ ಗಾಬರಿಯಾಗಬೇಡಿ. ದೇವಿಯಲ್ಲಿ ಕ್ಷಮೆಯನ್ನು ಕೇಳಿ ಪೂಜೆಯನ್ನು ಮುಂದುವರಿಸಬೇಕು.
ಹಾಗೆ ಮರುದಿನ ತಾಯಿಯ ವಿಸರ್ಜನೆಯ ನಿಯಮವನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಮರುದಿನ ಬೆಳಗ್ಗೆ ದೀಪ ಹಚ್ಚಿ ದೇವಿಗೆ ಕೃತಜ್ಞತೆ ಸಲ್ಲಿಸಬೇಕು. ಕಲಶದ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ಬೇರೆ ಗಿಡಕ್ಕೆ ಹಾಕಿ ಅಕ್ಕಿ ಮತ್ತು ತೆಂಗಿನಕಾಯಿಯನ್ನು ಅಡುಗೆಗೆ ಬಳಸಿ ಪ್ರಸಾದವಾಗಿ ಸ್ವೀಕರಿಸಬೇಕು. ನಾಣ್ಯವನ್ನು ಪೂಜಾ ಕೋಣೆಯಲ್ಲಿ ಇಡಬೇಕು. ಮಹಿಳೆಯರನ್ನು ಗೌರವಿಸುವ, ಆಹಾರಕ್ಕೆ ಬೆಲೆ ಕೊಡುವ ಹಾಗೂ ಸಂಪತ್ತನ್ನು ಸರಿಯಾಗಿ ಬಳಸುವ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ತುಂಬ ಸರಳವಾದ ವರಮಹಾಲಕ್ಷ್ಮಿಯ ವ್ರತ. ನೀವು ಕೂಡ ಈ ವಿಧಿವಿಧಾನಗಳನ್ನು ಅನುಸರಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.